ಟ್ರೈನಿಂಗ್ ಇಲ್ಲದೆ ಕುರಿ ಮೇಕೆ ಸಾಕಾಣಿಕೆ ಸ್ಟಾರ್ಟ್ ಮಾಡಬಹುದಾ? ನನಗೆ ಬಹಳಷ್ಟು ಜನ ಕೇಳಾತಾರ ಕುರಿ ಸಾಕಾಣಿಕೆ ಟ್ರೈನಿಂಗ್ ಯಾವ್ದಾದ್ರು ಒಳ್ಳೆ ಟ್ರೈನಿಂಗ್ ಸೆಂಟರ್ ಇದ್ರೆ ಹೇಳ್ರಿ. ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೊದಲು ಟ್ರೈನಿಂಗ್ ತಗೊಳ್ಳೇಬೇಕಾ, ಇಲ್ಲ ಅಂದ್ರೆ ನಾವು ಸಕ್ಸಸ್ ಆಗೋಕ್ ಆಗೋದಿಲ್ವಾ? ಕುರಿ ಸಾಕಾಣಿಕೆ ಟ್ರೈನಿಂಗ್ ತಗೊಂಡ್ರೆ ಅಷ್ಟೇ ಪ್ರಾಫಿಟ್ ಸಿಗುತ್ತಾ ಅಂತ ಬಹಳ ಜನ ಕೇಳಾತಾರ. ಕುರಿ ಸಾಕಾಣಿಕೆ ಟ್ರೈನಿಂಗ್ ತಗೊಳ್ಳೋದ್ರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವ ರೀತಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಸಿಕ್ಕೈತಿ. ಇದೇ ರೀತಿ ಮಾಡ್ಬೇಕು, ಇದೇ ಬ್ರೀಡ್ ಆಯ್ಕೆ ಮಾಡ್ಬೇಕಂತ ಹೇಳಿದಾಗ, ಈ ರೀತಿ ಮೇಂಟೈನ್ ಮಾಡ್ಬೇಕಂತ ಹೇಳಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತಾ, ಆ ಫೀಲ್ಡ್ ಒಳಗ ಇಳಿಯೋದಕ್ಕ ಧೈರ್ಯ ಬರುತ್ತೆ. ಇನ್ನ ಕುರಿ ಸಾಕಾಣಿಕೆ ಟ್ರೈನಿಂಗ್ ತಗೊಂಡ್ರೆ ಅಷ್ಟೇ ನಮ್ಗೆ ಸಕ್ಸಸ್ ಸಿಗುತ್ತಾ, ಅದ್ರೊಳಗೆ ಪ್ರಾಫಿಟ್ ಸಿಗುತ್ತಾ ಅಂತ ಕೇಳೋದಾದ್ರೆ ಇಲ್ಲ. ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಮಾರ್ಕೆಟ್ ಮೇಲೆ, ನಿಮ್ಮ ಮರಿಗಳು ಮೇಂಟೈನ್ ಮಾಡೋದ್ರ ಮೇಲೆ ನಿಮ್ ಪ್ರಾಫಿಟ್ ಅಂಡ್ ಲಾಸ್ ಡಿಪೆಂಡ್ ಆಗಿರುತ್ತಾ. ಅದ್ರ ಜೊತೆಗೆ 2 ದಿನ ಟ್ರೈನಿಂಗ್ ತಗೊಳ್ಳೋದಕ್ಕೂ 2 ವರ್ಷ ದುಡಿದು ಎಕ್ಸ್ಪೀರಿಯನ್ಸ್ ತಗೊಳ್ಳೋದಕ್ಕೂ ಬಹಳ ಡಿಫ್ರೆನ್ಸ್ ಆಗುತ್ತಾ. ಸೊ ಟ್ರೈನಿಂಗ್ ಒಳಗ ನಿಮ್ಗೆ ಬೇಸಿಕ್ ನಾಲೆಜ್ ಕೊಡ್ತಾರ ಅಷ್ಟೇ ಹೊರತು ನಿಮ್ಗೆ ಪ್ರಾಫಿಟ್ ಹಿಂಗೆ ಸಿಗುತ್ತಾ ಅಂತ ಹೇಳೋದಿಲ್ಲ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಡೌಟ್ ಇದ್ರ ನನ್ ಹೊಂಗನಸೂರು 2025 ಯೂಟ್ಯೂಬ್ ಚಾನೆಲ್ ಒಳಗ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿನಿ. ಟ್ರೈನಿಂಗ್ ಒಳಗ ಏನೇನ್ ಹೇಳ್ತಾರ, ಯಾವ ರೀತಿ ಟ್ರೈನಿಂಗ್ ತಗೋತಾರ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಬಹುದು. ನೀವು ಯೂಟ್ಯೂಬ್ ಲಿಂಕ್ ಬಯೋ ಒಳಗ ಐತಿ, ಚೆಕ್ ಮಾಡ್ರಿ. ಅಂಡ್ ನೆಕ್ಸ್ಟ್ ವಿಡಿಯೋದೊಳಗ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ಲಿ ಅಂತ ಕಮೆಂಟ್ ಒಳಗ ತಿಳಿಸ್ರಿ. ಅಂಡ್ ಇಂತ ರಿಯಲ್ ಫಾರ್ಮಿಂಗ್ ಟಿಪ್ಸ್ ಬೇಕಂದ್ರೆ ಈಗ ನನ್ನ ಪೇಜ್ ನ ಫಾಲೋ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.